ಟೇಸ್ಟಿ ಬಟರ್ ಮಶ್ರೂಮ್ ಮಸಾಲ ಮಾಡುವ ವಿಧಾನ. ಫಸ್ಟ್ ಮಶ್ರೂಮ್ಸ್ನ ಚೆನ್ನಾಗಿ ತೊಳ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳಿ. ನಂತರ ಇದಕ್ಕೆ ಅರಿಶಿನ ಪುಡಿ, ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಸ್ಪೂನ್ ಬೆಣ್ಣೆ ಹಾಕಿ ಕಾದ ನಂತರ ಮಶ್ರೂಮ್ಸ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಟೊಮೊಟೊ ಹಾಗೆ ಗೋಡಂಬಿ ಹಾಕಿ ಅದನ್ನ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಪಾತ್ರೆನ ಒಲೆ ಮೇಲೆ ಇಟ್ಟು ಅದಕ್ಕೆ 1 ಸ್ಪೂನ್ ಬೆಣ್ಣೆ ಹಾಕಿ ಕಾದ ನಂತರ ಜೀರಿಗೆ, ಮರಾಠಿ ಮೊಗ್ಗು, ಚಕ್ಕೆ, ಏಲಕ್ಕಿ ಹಾಗೆ ಪಲಾವ್ ಎಲೆ ಹಾಕಿ ಫ್ರೈ ಮಾಡಿ. ನಂತರ ಸಣ್ಣಗೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿ. ಆ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕಟ್ ಮಾಡಿ ಇಟ್ಟಿರುವಂತಹ ಟೊಮೊಟೊ, ಬಟಾಣಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮೊಟೊ ಚೆನ್ನಾಗಿ ಬೆಂದ ಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಮಿಕ್ಸ್ ಮಾಡಿ. ಮೊಸರು ಹಾಗೆ ರುಬ್ಬಿಟ್ಕೊಂಡಿರುವಂತಹ ಟೊಮೊಟೊ ಪೇಸ್ಟ್, ಉಪ್ಪು, ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಯೋಕ್ ಬಿಡಿ. ಮಸಾಲೆ ಗಟ್ಟಿ ಆಗ್ತಾ ಇದ್ದಂಗೆ ಫ್ರೈ ಮಾಡ್ಕೊಂಡಿರೋಂತಹ ಮಶ್ರೂಮ್ಸ್ನ ಹಾಕಿ 5 ನಿಮಿಷ ಕುದಿಯೋಕ್ ಬಿಡಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ರುಚಿಕರವಾದ ಬಟರ್ ಮಶ್ರೂಮ್ ಮಸಾಲ ರೆಡಿ. ರುಚಿಕರವಾದ ಬಟರ್ ಮಶ್ರೂಮ್ ಮಸಾಲ ಸವಿಯೋಕೆ ಸಿದ್ಧವಾಗುತ್ತೆ. ಈ ಟೇಸ್ಟಿ ಬಟರ್ ಮಶ್ರೂಮ್ ಮಸಾಲಾನ ಬಿಸಿ ಬಿಸಿ ಅನ್ನ ಅಥವಾ ಬಿಸಿ ಚಪಾತಿ, ಬಿಸಿ ಪರೋಟ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ.